ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಅದೇನು ಅಂತಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಒಬ್ರು ರಮೇಶ್ ಅನ್ನೋರು ನನಗೆ ಕಾಲ್ ಮಾಡಿ ಸರ್, ಈ ರೀತಿ ನಾನು ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀನಿ, ಈ KCET ಎಕ್ಸಾಮ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀನಿ. ಬಟ್ ನನ್ಗೇನಾಗಿದೆ ಅಂತಂದ್ರೆ ಸರ್, ಅವರು KE ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಒಂದು KCET ಸರ್ಟಿಫಿಕೇಟ್ ನ ತಗೊಳ್ಬೇಕು ಅಂತ ಹೇಳಿದ್ರಲ್ಲ ಸರ್, ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೇಳಿದ್ದಾರೆ. ಬಟ್ ನನ್ನ ಹತ್ರ ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಸರ್ ಅಂತೇಳಿ ತುಂಬಾ ಬೇಜಾರಲ್ಲಿ ನನ್ನ ರಿಕ್ವೆಸ್ಟ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಸರ್ಗೂ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ, ನಮ್ದು ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ ಅಲ್ಲಿ ಕೂಡ ಅನೇಕ ಜನರು ಕೂಡ ಒಂದು ಈ ರೀತಿ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ಸ್ ಮಾಡಿ ತಮ್ಮ ಚಾಟ್ ಮುಖಾಂತರ ತಾವು ಕೇಳಿದ್ದಾರೆ. ಬಟ್ ಅದಕ್ಕೋಸ್ಕರ ನಾನು ಎಸ್ಪೆಷಲಿ ರಮೇಶನ್ ಅವರು ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ KE ಕಾಲ್ ಮಾಡ್ತೀನಿ. KE ಕಾಲ್ ಮಾಡಿ ಅಲ್ಲಿಂದ ಅವರಿಂದ ನಾನು ಒಂದು ಲಿಂಕ್ ಅನ್ನು ತಗೊಳ್ತೀನಿ. ಲಿಂಕ್ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಕೆಲವೊಬ್ರು ಫೀಸ್ ಅನ್ನ ಕಟ್ಟಿರ್ತಾರೆ, ಫೀಸ್ ಕಟ್ಟಿ ಆ ಒಂದು ರಿಸಿಪ್ಟ್ ಅನ್ನ, ಆ ಚಾನಲ್ ಅನ್ನ ಅವರು ಕೂಡ ಕಳ್ಕೊಂಡಿರ್ಬೋದು. ಅದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಅವರು ಕಳ್ಕೊಂಡಿರ್ಬೋದು, ಸಾಧ್ಯತೆ ಇದೆ. ಯಾಕಂತಂದ್ರೆ ಇಫ್ ಇಟ್ಸ್ ಅದು ಒಂದು ಲ್ಯಾಪ್ಟಾಪ್ ಅಲ್ಲಿ ಇತ್ತು ಅಂದ್ರೆ, ಕಂಪ್ಯೂಟರ್ ಅಲ್ಲಿ ಇದ್ದಾಗ ಕೆಲವೊಂದು ಸರಿ ಎಲ್ಲಾ ಮಾಹಿತಿ ಅಳಿಸೋಗುವಂತ ಅಥವಾ ಡಿಲೀಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅಂತವ್ರು ಯಾರು ಕೂಡ ಬೇಜಾರಾಗುವಂತಿಲ್ಲ, ರಮೇಶ್ ಸರ ಯಾರು ಕೂಡ ಬೇಜಾರಾಗುವಂತಿಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ನಾನು ಲಿಂಕ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಈ ಲಿಂಕ್ ಅಲ್ಲಿ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ನಿಮ್ಗೇನಪ್ಪಾ ಪೋಸ್ಟಲ್ ಚಾನಲ್ ಬೇಕಾ, ನೀವು ಕಟ್ಟಿರುವಂತ ಫೀಸ್ ಅನ್ನ ಇದನ್ನ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಡೀಟೇಲ್ಸ್ ಕೇಳುತ್ತೆ ಈ ರೀತಿ. ಓಕೆನಾ? ಈ ರೀತಿ ನಿಮ್ಮ ಅಪ್ಲಿಕೇಶನ್ ID ಅನ್ನ ಹಾಕ್ಬೇಕು, ಅದ್ರ ಜೊತೆಗೆ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಹಾಕ್ಬೇಕು. ಸೊ ಹಿಂಗ ಹಾಕೋದ್ರಿಂದ ನೀವು ಡೈರೆಕ್ಟ್ ಆಗಿ ಅದನ್ನ ಸಬ್ಮಿಟ್ ಮಾಡೋದ್ರ ಮುಖಾಂತರ ಆ ಚಾನಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾ, ಡೈರೆಕ್ಟ್ ಆಗಿ ಇದನ್ನ ಕ್ಲಿಕ್ ಮಾಡಿ ಸೇಮ್ ಅಪ್ಲಿಕೇಶನ್ ID ಕೇಳುತ್ತೆ, ನಿಮ್ಮ ಅಪ್ಲಿಕೇಶನ್ ID ಅನ್ನ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನೀವೇನಾದ್ರೂ ಈ ಸಬ್ಮಿಟ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಏನ್ ಕಳೆದೋಗಿದೆಯಲ್ಲ ಅದು ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಯಾರು ವರಿ ಮಾಡ್ಕೊಳ್ಳೋಂಗಿಲ್ಲ. ಸೊ ಸ್ನೇಹಿತರೆ, ಈ ಒಂದು ವಿಷಯವನ್ನ ದಯವಿಟ್ಟು ನೀವು ಎಲ್ಲಾ ಫ್ರೆಂಡ್ಸ್ಗೆ ಹೇಳಿ. ಯಾಕಂತಂದ್ರೆ ಅವರು ಕಷ್ಟಪಟ್ಟು ಓದಿ ಜನರಲ್ ಮೆರಿಟ್ ಅಲ್ಲಿ ಮತ್ತೆ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತಾರೆ, ಅಪ್ಲಿಕೇಶನ್ ID ಮಿಸ್ ಮಾಡ್ಕೊಂಡಿದ್ದೀನಿ, ನನಗೆ KCET ಸರ್ಟಿಫಿಕೇಟ್ ಸಿಗಲ್ಲ ಅಂತ ಹೇಳಿ ಅವರು ಬೇಜಾರಲ್ಲಿ ಇರ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ಈ ವಿಡಿಯೋನ ನೋಡೋದ್ರ ಜೊತೆಗೆ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ಅದ್ರ ಜೊತೆಗೆ ಫಾರ್ವರ್ಡ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ಲಿಂಕ್ ಅನ್ನ ಹಾಕಿರ್ತೇನೆ. ಅದನ್ನ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಇನ್ ಕೇಸ್ ಎಲಿಜಿಬಿಲಿಟಿ ಆಗಿ ಸೆಲೆಕ್ಷನ್ ಆಗಿ ಮತ್ತು ನಿಮ್ಮ ಹತ್ರ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರು ಈ ರೀತಿ ಮಿಸ್ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ. ಯಾವ ರೀತಿ ಹೆಲ್ಪ್ ಮಾಡಬೇಕು ಅಂತಂದ್ರೆ, ಇದನ್ನ ಈ ಲಿಂಕ್ ಅನ್ನ ಶೇರ್ ಮಾಡುವುದರ ಮುಖಾಂತರ ನೀವು ಏನ್ ಮಾಡ್ಬೇಕು ಅಂತ ಹೇಳಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ಸಣ್ಣ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.